ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬಕ್ಕೂ ಕೂಡ ತಯಾರಿಸ್ಕೊಳ್ಬಹುದು ಈ ಒಂದು ರೆಸಿಪಿಯನ್ನು. ಕಡಲೆ ಹಿಟ್ಟು, ಅವಲಕ್ಕಿ, ಮೈದಾ ಇಲ್ಲದೆ 10 ನಿಮಿಷದಲ್ಲಿ ಗರಿಗರಿಯಾದ ಚಕ್ಕಲಿನ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ಕ್ರಿಸ್ಪಿಯಾಗಿರುವಂಥ ಒಂದು ಚಕ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ರೆಸಿಪಿ ತಯಾರಿಸೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ಕಡಲೆಯನ್ನು ತಗೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು, ಈ ಕಡಲೆಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ನಾನು ಇಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ಕಡಲೆನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಪೌಡರ್ ಮಾಡಿಕೊಂಡು ಬರ್ತೀನಿ. ಸೊ ಇಲ್ಲಿ ನಾನು ಕಡಲೆ ಹಿಟ್ಟನ್ನು ಉಪಯೋಗಿಸ್ತಾ ಇಲ್ಲ, ಉರಿಗಡ್ಲೆಯನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ ಕಡಲೆ ಹಿಟ್ಟು ಅಂದರೆ ಬೋಂಡಾ ಬಜ್ಜಿಗೆ ಉಪಯೋಗಿಸ್ತೀವಲ್ಲ, ಆ ಕಡಲೆ ಹಿಟ್ಟನ್ನು ನಾನು ತೊಗೊಳ್ತಾ ಇಲ್ಲ ಫ್ರೆಂಡ್ಸ್. ಓಕೆ, ಸೊ ಈಗ ಈ ಒಂದು ಕಡಲೆಯನ್ನು ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಸೊ ಪೌಡರ್ ಮಾಡಿರೋಂತಹ ಒಂದು ಕಡಲೆಯನ್ನು ತುಂಬಾ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ಆ ಒಂದು ಪೌಡರ್ನ ಈಗ ಒಂದು ಬೌಲಿಗೆ ನಾವು ಅದನ್ನು ತಗೊಳ್ಳೋಣ. ಸೊ ಈಗ ನಾನು ಒಂದು ಬೌಲ್ ತೊಗೊಳ್ತೀನಿ, ಅದಕ್ಕೆ ಒಂದು ಜರಡಿಯನ್ನು ತೊಗೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ನಾವು ಕಡಲೆಯನ್ನು ನಾವು ಏಕೆಂದರೆ ಕಡಲೆಯಲ್ಲಿ ಕೆಲವೊಂದು ಕಡಲೆಗಳು ಪೌಡರ್ ಆಗಿರಲ್ಲ. ಸೊ ಹಾಗಾಗಿ ನಾವು ಒಂದ್ಸಲ ಅದನ್ನು ಜರಡಿ ಮಾಡಿಕೊಂಡ್ರೆ ಅದರಲ್ಲಿ ದೊಡ್ಡ ಪೀಸ್ ಏನಾದರೂ ಉಳ್ಕೊಂಡಿದ್ರೆ, ಕಡಲೆ ಏನಾದರೂ ಉಳ್ಕೊಂಡಿದ್ರೆ ಮತ್ತೆ ನಾವು ಅದನ್ನು ತೆಗಿಯೋದಕ್ಕೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಅದಾದ ನಂತರ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದೇ ಒಂದು ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಅಂಗಡಿಯಲ್ಲೂ ಕೂಡ ನೀವು ತಂದು ಉಪಯೋಗಿಸ್ಬೋದು. ಸೊ ಅಂಗಡಿಯಲ್ಲೂ ಕೂಡ ಸಿಗುತ್ತೆ. ಇಲ್ಲ ಅನ್ನೋದಾದರೆ ಮನೆಯಲ್ಲಿ ಕೂಡ ನೀವು ಅಕ್ಕಿ ಹಿಟ್ಟನ್ನು ತಯಾರಿಸ್ಕೊಳ್ಬೋದು. ಸೊ ಅಕ್ಕಿಯನ್ನು ತೊಳೆದು ಬಿಸಿಲಲ್ಲಿ ಅಥವಾ ಫ್ಯಾನ್ ಗಾಳಿಯಲ್ಲಿ ಒಣಗಿಸಿ ನಂತರ ಅದನ್ನು ಪೌಡರ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಈಗ ನೋಡಿ ಆಗಿದೆ. ಈಗ 2 ಕಪ್ಪು ಅಕ್ಕಿ ಹಿಟ್ಟನ್ನು ನಾನು ಸ್ಟೈನರಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ನೋಡಿ, ಸ್ವಲ್ಪನೂ ಕೂಡ ಧೂಳು ಏನು ಕೂಡ ಇಲ್ಲ. ಈಗ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀವಲ್ಲ, ಅದೇ ಕಪ್ಪಿನ ಅಳತೆಯಲ್ಲಿ ಈಗ 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ಳೋಣ. ನೋಡಿ, ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆನೂ ಕೂಡ ನಾವು ಜರಡಿ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು, ಈಗ ಅದರಲ್ಲೂ ಕೂಡ ಸ್ವಲ್ಪನೂ ಕೂಡ ಧೂಳು ಕೂಡ ಇರೋದಿಲ್ಲ. ಅಕಸ್ಮಾತ್ ಇದ್ದರೆ ನೀವು ಖಂಡಿತ ತೆಗೆದಿಡ್ಬೋದು. ನೋಡಿ, ಏನು ಕೂಡ ಇಲ್ಲ. ಈಗ ಇಷ್ಟು ಸಾಕು. ಇದನ್ನು ಒಂದು ಕಡೆ ತೆಗೆದಿಟ್ಕೊಂಡ್ಬಿಡೋಣ. ಈಗ 3 ಹಿಟ್ಟನ್ನು ಕೂಡ ಒಂದ್ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಹಾಗೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಕಡಲೆಯನ್ನು ಪುಡಿ ಮಾಡಿರುವಂಥ ಹಿಟ್ಟು, ಇಷ್ಟನ್ನು ಕೂಡ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ನಂತರ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ನಿಮ್ಗೆ ಯಾವಾಗ ಬೇಕು ಅನಿಸುತ್ತೋ ಈ ಒಂದು ಚಕ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಫ್ರೆಂಡ್ಸ್. 100% ಶೋರಾಗಿ ಹೇಳ್ತೀನಿ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಗರಿ ಗರಿಯಾಗಿ ಇರುತ್ತೆ. ನೀವು ಇದನ್ನು ಎಷ್ಟು ದಿನದವರೆಗೂ ಕೂಡ ನೀವು ಸ್ಟೋರ್ ಮಾಡ್ಬೋದು ಅಂದರೆ ಸುಮಾರು ಒಂದು 2 ರಿಂದ 3 ತಿಂಗಳವರೆಗೂ ಕೂಡ ನೀವು ಈ ಒಂದು ಚಕ್ಲಿಯನ್ನು ಸ್ಟೋರ್ ಮಾಡಿ ಇಡ್ಬೋದು. ಹಾಗೆ ನೀವು ಎಷ್ಟು ದಿನ ಇದನ್ನು ಸ್ಟೋರ್ ಮಾಡಿ ಇಡ್ತೀರೋ ಅಷ್ಟು ದಿನ ಇದು ಕ್ರಿಸ್ಪಿಯಾಗಿ ಇರುತ್ತೆ, ಅಷ್ಟೂವರೆಗೂ ಹಾಗೆ ಗರಿ ಗರಿಯಾಗಿರುತ್ತೆ. ಪರ್ಫೆಕ್ಟಾಗಿ ನೀವು ಇದೇ ವಿಧಾನದಲ್ಲಿ ತಯಾರಿಸಿ. ಓಕೆ, ನಂತರ ನಾನು 1 ಅಥವಾ 2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದಿದ್ರೂ ಕೂಡ ಉಪಯೋಗಿಸ್ಬೋದು. ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವೈನ್ನ ಕೈಯಲ್ಲೇ ಈ ರೀತಿ ನಾನು ಮ್ಯಾಶ್ ಮಾಡಿ ತೊಗೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಮತ್ತು ಅಜ್ವೈನ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ನೋಡಿಕೊಂಡು ಉಪಯೋಗಿಸಿ, ಆಮೇಲೆ ಲಾಸ್ಟಿಗೆ ಸಾಲದಾದರೂ ಕೂಡ ಸ್ವಲ್ಪ ಹಾಕ್ಕೊಳ್ಬೋದು. ಜಾಸ್ತಿ ಆದರೆ ಕಷ್ಟ ಆಗುತ್ತೆ, ಟೇಸ್ಟ್ ಕೂಡ ಹೊರಟೋಗುತ್ತೆ. ಅದಕ್ಕೋಸ್ಕರ ಅದಾದ ನಂತರ ಇದಕ್ಕೆ ಖಾರಕ್ಕೆ ನಾವು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಅಚ್ಕಾರದ ಪುಡಿ ನಾನು ಸುಮಾರು 1 ಅಥವಾ 1.5 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಇದು ಖಾರವಾಗಿ ಬರುತ್ತೆ, ಹಾಗೆ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಯಾವುದೇ ರೀತಿ ಫುಡ್ ಕಲರ್ ಅವು ಇವು ಯಾವುದು ಕೂಡ ಆ್ಯಡ್ ಮಾಡೋದೇ ಬೇಡ, ಏಕೆಂದರೆ ಪರ್ಫೆಕ್ಟಾಗಿ ಬರುತ್ತೆ ನಾವು ಅಚ್ಕಾರದ ಪುಡಿಯನ್ನು ಉಪಯೋಗಿಸೋದ್ರಿಂದ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಈ ರೀತಿಯಾಗಿ ಮಿಕ್ಸ್ ಆಗಿದೆ. ಸೊ ಈಗ ಒಂದು ಪ್ಯಾನಿಗೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಕರಗಿಸಿ ತೊಗೊಂಡಿದ್ದೀನಿ. ಬೆಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಎಣ್ಣೆ, ಅಡುಗೆ ಎಣ್ಣೆ ಕೂಡ ನೀವು ಹಾಕ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಬಿಸಿ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ.
ಬೆಣ್ಣೆನ ನಾನು ತುಂಬಾ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಒಂದು ಸ್ಪೂನಿನ ಸಹಾಯದಿಂದ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಅದಾದ ನಂತರ ಮತ್ತೆ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನಾವು ಹಾಕಿರೋಂಥ ಬೆಣ್ಣೆ ಅಥವಾ ತುಪ್ಪ ಕರೆಕ್ಟಾಗಿ ಇದೆ ಅನ್ನೋದಾದರೆ ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಉಂಡೆಯನ್ನು ಕಟ್ಟಿದ್ರೆ ಆ ಉಂಡೆ ಪರ್ಫೆಕ್ಟಾಗಿ ಬರಬೇಕು ನೋಡಿ. ಈ ರೀತಿಯಾಗಿ ನಾವು ಹಾಕಿರುವಂತಹ ಒಂದು ಬೆಣ್ಣೆ ಕರೆಕ್ಟಾಗಿದೆ. ಸೊ ಅದಕ್ಕೋಸ್ಕರ ನಾನು ನೀಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈಗ ನಾನು ಪಕ್ಕದಲ್ಲೇ ಈಗ ಬಿಸಿ ನೀರನ್ನು ಇಟ್ಕೊಂಡಿದ್ದೆ. ಸೊ ಬಿಸಿನೀರು ಕೂಡ ನಮಗೆ ಬೇಕಾಗುತ್ತೆ. ಈ ಒಂದು ಚಕ್ಲಿಯನ್ನು ಕಲಿಸ್ಬೇಕಾದ್ರೆ ಬಿಸಿನೀರನ್ನು ಉಪಯೋಗಿಸೋಣ. ಬಿಸಿನೀರು ಹಾಕ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ತಣ್ಣೀರು ಹಾಕೊಳ್ಳೋಕೆ ಹೋಗ್ಬಿಡಿ, ಬಿಸಿನೀರೇ ಹಾಕಿ ಚೆನ್ನಾಗಿ ಬರುತ್ತೆ ನಿಮಗೆ. ಖಂಡಿತವಾಗ್ಲೂ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ಒಂದು ಚಕ್ಲಿ. ನೀವು ಎಷ್ಟೇ ಸಲ ಎಷ್ಟು ಥರದ ಚಕ್ಲಿ ಮಾಡಿದರೂ ಕೂಡ ಫೇಲ್ ಆಗಿರೋ ಚಾನ್ಸಸ್ ಇರುತ್ತೆ. ಆದರೆ ಇದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈ ಒಂದು ರೆಸಿಪಿ. ಈಗ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು. ಈ ರೀತಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಒಂದು ತಟ್ಟೆಯನ್ನು ಮುಚ್ಚಿ ಹಾಗೆ ಇಟ್ಬಿಡೋಣ. 5 ನಿಮಿಷ ಆದ ನಂತರ ಇವಾಗ ನಾವು ಇದನ್ನು ತೆಗೆದು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಈಗ ತುಂಬ ಸಾಫ್ಟ್ ಆಗಿರುತ್ತೆ, ರವೆ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋ ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಹಾಗೆ ಇಟ್ಬಿಟ್ರೆ ಸಾಕು. ಅದಾದಮೇಲೆ ನಮಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮೇ ಹಿಡಿಯೋದಿಲ್ಲ, ತುಂಬ ಬೇಗ ಆಗೋಗುತ್ತೆ. ಈಗ ನೋಡಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಹಿಟ್ಟಿರಬೇಕು, ಜಾಸ್ತಿ ಗಟ್ಟಿನೂ ಇರಬಾರ್ದು ಮತ್ತು ಜಾಸ್ತಿ ತೆಳ್ಳಗೂ ಕೂಡ ಆಗಿರಬಾರ್ದು. ಒಂದು ಟೈಟಾಗಿ ನಮಗೆ ಹಿಟ್ಟು ಬೇಕಾಗುತ್ತೆ. ಈಗ ಆಗಿದೆ ಇದು ನೋಡಿ, ಈ ರೀತಿ ಇದೆ. ಈಗ ಹಿಟ್ಟು ಕರೆಕ್ಟಾಗಿದೆ. ಇದನ್ನೇನು ಜಾಸ್ತಿ ಹೊತ್ತು ನಾದ್ಕೊಳ್ಳೋದು ಬೇಡ. ಈಗ 2 ಭಾಗ ಅಥವಾ 3 ಭಾಗ ಮಾಡ್ಕೊಳ್ಳೋಣ. ಅದಾದ ನಂತರ ಈ ರೀತಿಯಾಗಿ ನಾನು ಉದ್ದುದ್ದವಾಗಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಾಡ್ಕೊಂಡ ನಂತರ ನೋಡಿ ಈಗ ಒಂದು ಚಕ್ಲಿ ಒಳ್ಳು ತಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಸೈಡಲ್ಲೆಲ್ಲ ಎಣ್ಣೆ ಹಚ್ಚಬೇಕು. ಯಾಕೆಂದರೆ ನಾವು ಚಕ್ಲಿ ಹಿಟ್ಟು ಏನಿರುತ್ತೋ ಅದು ಅಂಟ್ಕೋಬಾರ್ದು ಅಂತ ಎಣ್ಣೆ ಹಚ್ಚಬೇಕಾಗುತ್ತೆ. ಎಣ್ಣೆ ಹಚ್ಚಲಿಲ್ಲ ಅಂದರೆ ಸೈಡಲ್ಲೆಲ್ಲ ಅಂಟ್ಕೊಳ್ಳುತ್ತೆ ಹಿಟ್ಟು. ಅದಕ್ಕೋಸ್ಕರ ಈಗ ಪೂರ್ತಿಯಾಗಿ ಫಿಲ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಫಿಲ್ ಆಗಿದೆ. ಇವಾಗ ನಾವು ಚಕ್ಲಿಯನ್ನು ಮಾಡ್ಕೊಳ್ಳೋಣ. ನೋಡಿ ಈಗ ಆಗಿರೋವಂಥದ್ದನ್ನು ಒಂದು ತಟ್ಟೆ ಮೇಲೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ಬರುತ್ತೆ ಅಂತ. ನೀವು ಏನು ಸರ್ಕಸ್ ಮಾಡೋದು ಬೇಡ ಫ್ರೆಂಡ್ಸ್, ಖಂಡಿತವಾಗ್ಲೂ ತುಂಬಾ ಪರ್ಫೆಕ್ಟಾಗಿ ನಾನು ಹೇಳಿರೋಂಥ ವಿಧಾನದಲ್ಲೇ ಹಿಟ್ಟುಗಳನ್ನು ಕಲಸಿ ಹಾಗೆ ನೀವು ನೀರನ್ನು ಕೂಡ ಅದೇ ರೀತಿ ಉಪಯೋಗಿಸಿ, ಆಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಶೇಪ್ ಕೂಡ ಎಷ್ಟು ನೀಟಾಗಿ ಬರ್ತಾ ಇದೆ, ನೀವು ಅದರ ಡಿಸೈನ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು. ಇದೇ ರೀತಿ ನಾನು ಇವಾಗ ಎಲ್ಲದನ್ನು ಕೂಡ ಹಾಕ್ಕೊಳ್ತೀನಿ ನೋಡಿ. ಹೀಗೆ ಒಂದೊಂದಾಗಿ ನೀವು ಫಸ್ಟಿಗೆ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಅದಾದ ನಂತರ 1 ಬೈ 1 ಹಾಕ್ಕೋಬೋದು, ಅಥವಾ ಇದೇ ರೀತಿ ಒಂದೊಂದು ತಟ್ಟೆಗೆ ಹಾಕ್ಕೊಂಡು ಒಂದೊಂದನ್ನೇ ನೀವು ಎಣ್ಣೆಯಲ್ಲಿ ಹಾಕ್ಕೊಳ್ತೀವಿ, ಫ್ರೈ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಹಾಗೂ ಕೂಡ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಮತ್ತೊಂದು ಹಾಕ್ಕೊಂಡಿದ್ದೀನಿ. ಸೊ ಈಗ ಕಾಯ್ದಕ್ಕೆ ಆಲ್ರೆಡಿ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಮೀಡಿಯಮಾಗಿ ಕಾದಿದೆ. ಸೊ ಜಾಸ್ತಿ ಎಣ್ಣೆ ಕಾದಿರಬಾರ್ದು, ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ಮೀಡಿಯಮಾಗಿ ಎಣ್ಣೆ ಕಾದಿದೆ. ನಾವು ನೋಡಿ ಎಷ್ಟು ನೀಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಚಕ್ಲಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ನೀವು ಈ ಒಂದು ವಿಡಿಯೋನ ನೋಡಿ ಖಂಡಿತ ಚಕ್ಲಿಯನ್ನು ಮಾಡ್ಬೋದು. ತುಂಬ ಈಸಿಯಾಗಿ, ಸಾಫ್ಟಾಗಿ ಮತ್ತು ಗರಿಗರಿಯಾಗಿರುವಂಥ ಚಕ್ಲಿಯನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಒಂದು ಸಲ ತಿಂದರೆ ಖಂಡಿತವಾಗ್ಲೂ ಇದನ್ನು ನೀವು ಮತ್ತೆ ಇದನ್ನು ರುಚಿನ ಮರೆಯೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ಚಕ್ಲಿ ರೆಸಿಪಿ. ಸೊ ನೋಡ್ತಾ ಇದ್ದೀರಲ್ಲ, ಈಗ ಒಂದೊಂದಾಗಿ ಸ್ವಲ್ಪ ದೂರ ಹಾಕ್ಕೊಳ್ಬೇಕಾಗುತ್ತೆ. ಹತ್ರಕ್ಕೆ ಬೇಡ, ದೂರ ಹಾಕ್ಕೊಳ್ಳೋಣ. ಒಂದು ಸೈಡ್ ಈಗ ಆಗಿದೆ. ಸೊ ನೀವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಮಾಡಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತ ಗೊತ್ತಾದ ಮೇಲೆ ನೀವು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಇದನ್ನು ಬೇಯಿಸ್ಕೊಳ್ಳಿ. ಸೊ ನೋಡಿ ಆಗಿದೆ, ಎಲ್ಲದೂ ಕೂಡ ಕಲರ್ ಚೇಂಜ್ ಆಗಿದೆ. ತುಂಬ ಪರ್ಫೆಕ್ಟ್ ಆಗಿರುವಂತಹ ಒಂದು ಗರಿಗರಿಯಾಗಿರುವಂಥ ಒಂದು ಚಕ್ಲಿ, ತುಂಬಾ ಟೇಸ್ಟಿಯಾಗಿ ಇರುವಂಥ ಚಕ್ಲಿ ರೆಡಿಯಾಗಿದೆ. ಇದನ್ನು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ತೀನಿ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ತಯಾರಿಸ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಕಡಲೆ ಹಿಟ್ಟು, ಅವಲಕ್ಕಿ, ಮೈದಾ ಇಲ್ಲದೆ 10 ನಿಮಿಷದಲ್ಲಿ ಗರಿಗರಿಯಾದ ಚಕ್ಲಿನ ತಯಾರಿಸಿ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ಗರಿಗರಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್.